ಮತ್ತೊಮ್ಮೆ ನಮಸ್ಕಾರ ಎಲ್ರಿಗೂ. ನೋಡಿ, ನನ್ನ ನನ್ನ ಮಗ ಚಿಂಟು ಕೂಡಿಟ್ಟಿರ್ತಕ್ಕಂಥ ದುಡ್ಡಿದು. ಅಂದರೆ ನಾವೇನು ಪಾಕೆಟ್ ಮನಿ ನಿತ್ಯದ ಖರ್ಚಿಗೆ ಅಂತ ಕೊಡ್ತೀವಲ್ಲ, ಅದನ್ನು ಒಂದು 7ರಿಂದ 8 ತಿಂಗಳುಗಳ ಕಾಲ ಕೂಡಿಟ್ಟು ಇವತ್ತು ಓಪನ್ ಮಾಡೋಣ ಅಂತ ಮಾಡ್ತಾಯಿದ್ವಿ. ನೋಡ್ತಾ ಇರ್ಬೋದು, 7ರಿಂದ 8 ತಿಂಗಳು ಸುಮಾರು ಕೂಡಿಟ್ಟಿದ್ದಾನೆ. ಓಪನ್ ಮಾಡ್ತಿರ್ಲಿಲ್ಲ, ಫುಲ್ ಆದಮೇಲೆ ಓಪನ್ ಮಾಡಬೇಕು, 1 ವರ್ಷ ಆದಮೇಲೆ ಓಪನ್ ಮಾಡಿ ನೋಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ಸಣ್ಣವು ಜಿಟ್ಟೆಗಳು ಹೋಗಿ ಸ್ಟಾರ್ಟ್ ಮಾಡಿಬಿಟ್ಟಿದ್ವು ಒಳಗಡೆ ಎಲ್ಲ. ಇನ್ನು ಹೋಗಿ ಏನಾದರೂ ಕಚ್ಬಿಟ್ರೆ ಮತ್ತು ನೋಟೆಲ್ಲ ಪ್ರಾಬ್ಲಮ್ ಆಗಿಬಿಡುತ್ತಲ್ಲ ಅಂತೇಳ್ಬಿಟ್ಟು ನಾವೇನು ಮಾಡಿದ್ವಿ, ಮೊನ್ನೆ ಅಬ್ಸರ್ವ್ ಮಾಡಿದ್ವಿ, ಜಿಟ್ಟೆಗಳೆಲ್ಲ ಓಡಾಡ್ತಾ ಇದ್ದಿದ್ದು. ಔಷಧಿ ಹಾಕಿದ್ವಿ, ಬಟ್ ಪ್ರಯೋಜನ ಆಗಿಲ್ಲ. ಹಾಗಾಗಿ ಓಪನ್ ಮಾಡ್ತಾಯಿದ್ವಿ. ನೋಡಿ, 2ನೇ ಡಬ್ಬ ಓಪನ್ ಮಾಡ್ತಾಯಿದ್ವಿ. ಒಟ್ಟು 2 ಡಬ್ಬದಲ್ಲಿ ಹಾಕಿಟ್ಟಿದ್ದ ಆಲ್ಮೋಸ್ಟ್ ಫುಲ್ ಆಗಿದ್ವು ಅನಿಸುತ್ತೆ. ಜಾಸ್ತಿ ಪ್ರೆಷರ್ ಮಾಡಿ ಇಡೋಕ್ಕಾಗಲ್ಲ ಅದ್ರ ಒಳಗಡೆ ನೋಟನ್ನ. ಹಾಗಾಗಿ ಫುಲ್ ಆದಮೇಲೆ ಓಪನ್ ಮಾಡಲೇಬೇಕಾಗುತ್ತೆ. ನಾವು ಒಂದು 3-4 ಡಬ್ಬ ಆದಮೇಲೆ ಓಪನ್ ಮಾಡ್ತಿದ್ವಿ. ಕೌಂಟ್ ಮಾಡಿ ನೋಡಿದ್ವಿ, ನಿಯರ್ ಬೈ 25,000 ಇದೆ. ಅದರಲ್ಲಿ ಈ ಚಿಲ್ಲರೆ ಅಮೌಂಟ್ ಇದೆಯಲ್ಲ, ಅದೇ ಒಂದು 500 ಇದೆ. ಇನ್ನು 23,000 ಎಬೋನ 24,000 ನಿಯರ್ ಬೈ ಆಗಿದೆ ಟೋಟಲ್ ಅಮೌಂಟು. 200 ನೋಟ್ಸು 200 ರೂಪಾಯಿದಿದೆ, 100 ರೂಪಾಯಿನವೇ ಜಾಸ್ತಿ ಇದ್ದಾವೆ, ಮತ್ತು 500 ರೂಪಾಯಿದವು ಇದ್ದಾವೆ, 50 ರೂಪಾಯಿದವು ಇದ್ದಾವೆ, 20 ರೂಪಾಯಿ ನೋಟುಗಳು ಇದ್ದಾವೆ. ಇವೆಲ್ಲ ಸೇರಿ ಒಟ್ಟು ಟೋಟಲ್ 24,000. 10 ಹತ್ತಿರ ಒಂದು 100 ರೂಪಾಯಿ 200 ರೂಪಾಯಿ ಹೆಚ್ಚು ಕಡಿಮೆ ಬರಬಹುದು, ಅಷ್ಟಿದೆ. ನೋಡಿ, ಎಲ್ಲ ಜೋಡಿಸಿ ಇಟ್ಟಿದ್ದೀವಿ. ಇನ್ನು ಕೌಂಟ್ ಮಾಡ್ತಾ ಇಲ್ಲ, ಕೌಂಟ್ ಮಾಡ್ಬೇಕು ಇವಾಗ. ಜಸ್ಟ್ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಬಂಡ್ಲು ಮಾಡಿಟ್ಟಿದ್ದೇವೆ. ಸ್ವಲ್ಪ ಹಾಗೆ ಎತ್ತಿಟ್ಟಿದ್ದ ಹೊಸ ನೋಟ್ಗಳನ್ನೆಲ್ಲ ಸ್ವಲ್ಪ ಡಬ್ದಲ್ಲಿ ಹಾಕ್ತಾನೆ ಹಂಗೆ ಆಚೆ ಎತ್ತಿಟ್ಟಿದ್ದ. ಅದು ಪ್ಲಸ್ ಇದೆಲ್ಲ ಸೇರಿದ್ರೆ ಆಗುತ್ತೆ. 500 ಒಂದು 3 ಇದ್ದಾವೆ. ನೋಡಿ, ಎಲ್ಲ ನೋಟ್ಗಳನ್ನ ಕೌಂಟ್ ಮಾಡಿ ಇಟ್ಟಿದ್ದೀವಿ. ಯಾವ್ಯಾವುದು ಎಷ್ಟೆಷ್ಟಿದೆ ಅಂತ ತೋರಿಸ್ತೀನಿ. ನೋಡಿ, ಒಂದು ಸಲ ಝೂಮ್ ಮಾಡಿಬಿಟ್ಟು 100 ನೋಡಿ, 100 ನೋಟ್ ಇದ್ದಾವೆ. 20 ರೂಪಾಯಿ ನಾವು 100 ಇದ್ದಾವೆ. ಮಿಕ್ಕಿರೋ ಜಾಸ್ತಿ ಬಂದಿದ್ದಾವೆ ಸಪ್ರೇಟ್ ತೆಗೆದಿಟ್ಟಿದ್ದೀವಿ ಸೈಡಲ್ಲಿ. 50 ರೂಪಾಯಿ ನಾವು 50 ಇದ್ದಾವೆ, 200 ರೂಪಾಯಿ ನಾವು 35 ಇದ್ದಾವೆ, 500 ರೂಪಾಯಿದು